ಮಾಡುವಂಥವ್ರು ಹ್ಯಾಚ್ ಬ್ಯಾಕ್ ತಗೋತಾರೋ, ಸೆಡಾನ್ ತಗೋತಾರೋ, SUV ತಗೋತಾರೋ, ಆ ಥರ ತೆಗೆದುಕೊಳ್ಳಬಲ್ಲಂಥವ್ರು. ತಿಂಗಳಿಗೊಂದು ಸಲ ಒಂದು ಮಾಲ್ಗೆ ಹೋಗಿ ಸಿನಿಮಾ ನೋಡುವಷ್ಟು ಕೆಪಾಸಿಟಿ ಇದೆ ಇವರಿಗೆ. ಅಪರೂಪಕ್ಕೊಮ್ಮೆ ಇಡೀ ಕುಟುಂಬ ಹೋಟೆಲ್ಗೆ ಹೋಗಿ ಒಂದು ಒಳ್ಳೆ ಊಟ ಮಾಡ್ಕೊಂಬರ್ತಾರೆ. ಇವರು ಹೀಗೆ ಖರ್ಚು ಮಾಡುವುದರಿಂದ ಮನಿ ರೊಟೇಷನ್ ಆಗ್ತಿರುತ್ತೆ, ದುಡ್ಡು ರೊಟೇಷನ್ ಆಗ್ತಿರುತ್ತೆ. ಇವರು ಅದೆಲ್ಲದಕ್ಕೂ ತೆರಿಗೆ ಕಟ್ತಾರೆ. ನೋಡಿ, ಇವರು ದುಡಿದ್ರು ತೆರಿಗೆ ಕಟ್ಟಿದ್ರು, ವಾರ್ಷಿಕ ಆದಾಯ ಇಷ್ಟು % ತೆರಿಗೆ ಕಟ್ಟಿದ್ರು. ಅದನ್ನು ತಗೊಂಡೋಗಿ ಖರ್ಚು ಮಾಡಿದ್ರು, ಪ್ರತಿಯೊಂದಕ್ಕೂ ತೆರಿಗೆ ಕಟ್ಟಿದ್ರು. ಕಾರ್ ತಗೊಂಡ್ರೆ ತೆರಿಗೆ ಕಟ್ಟಿದ್ರು, ಮನೆ ತಗೊಂಡ್ರೆ ತೆರಿಗೆ ಕಟ್ಟಿದ್ರು, ಡೀಸೆಲ್ ಹಾಕಿದ್ರೆ ತೆರಿಗೆ ಕಟ್ಟಿದ್ರು, ಟೋಲ್ ತಗೊಂಡು ತೆರಿಗೆ ಕಟ್ಟಿದ್ರು, ಎಲ್ಲದಕ್ಕೂ ಕಟ್ಟಿದ್ರು. ಸಿನಿಮಾ ನೋಡೋಕೆ ಹೋದ್ರು ತೆರಿಗೆ ಕಟ್ಟಿದ್ರು, ಹೋಟೆಲ್ಗೆ ಊಟಕ್ಕೆ ಹೋದ್ರು ತೆರಿಗೆ ಕಟ್ಟಿದ್ರು. ಯಾವುದಾದರೂ ಒಂದು ಕುಟುಂಬ, ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಬೆಂಗಳೂರಿನಂಥ ಊರಿನಲ್ಲಿ ಒಂದು 3 ಸ್ಟಾರ್ 4 ಸ್ಟಾರ್ ಹೋಟೆಲ್ಗೆ ಒಂದು ಭಾನುವಾರ ಊಟಕ್ಕೆ ಹೋಗಿ ಬಂದರೆ ಎಷ್ಟು ತೆರಿಗೆ ಕಟ್ಟಿರ್ತಾರೆ ಅಂದರೆ, ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಯಾರೋ ಬಂದು ಒಬ್ಬ ಊಟ ಮಾಡ್ದಂಗೆ ಇರುತ್ತೆ. ಒಬ್ಬ ಊಟ ಮಾಡಿದ್ರೆ ಎಷ್ಟು ದುಡ್ಡು ಆಗುತ್ತೆ, ಅಷ್ಟು ದುಡ್ಡು ಕಟ್ಟಿರ್ತಾರೆ ಅವರು. ಈ ದೇಶದಲ್ಲಿ ಪ್ರತಿಯೊಬ್ಬರೂ ತೆರಿಗೆ ಕಟ್ತಾರೆ. 2 ತೆರಿಗೆ ಕಟ್ಟವ್ರು ಇವರು, 2 ತೆರಿಗೆ. ನೋಡಿ, ಆಗರ್ಭ ಶ್ರೀಮಂತರು ಟ್ಯಾಕ್ಸ್ ಉಳಿಸ್ಕೊಳ್ಳೋದಕ್ಕೆ 100 ಮಾರ್ಗಗಳನ್ನು ಕಂಡುಹಿಡಿತಾರೆ. ಆಗರ್ಭ ಶ್ರೀಮಂತರು ನೇರ ತೆರಿಗೆಯನ್ನು ಉಳಿಸಿಕೊಳ್ಳೋದಕ್ಕೆ 100 ಮಾರ್ಗ ಕಂಡುಹಿಡಿತಾರೆ. ಅವರಿಗೆ ಹೊಸ ಮಾಡೆಲಿನ ಐಫೋನ್ ಬೇಕು ಅಂತ ಅನ್ಸಿದ್ರೆ ಯಾರೋ ಅಮೇರಿಕಾದಲ್ಲಿ ಒಂದು ಕನೆಕ್ಷನ್ ಹುಡುಕ್ತಾರೆ ಅವರು, ಅಮೇರಿಕಲ್ಲಿ ಕಡಿಮೆ ಸಿಗುತ್ತೆ ತಗೊಂಬನ್ನಿ ಅಂತ. ಭಾರತದಲ್ಲಿ 40% ಟ್ಯಾಕ್ಸ್ ಕೊಟ್ಟು ಐಫೋನ್ ತಗೊಳ್ಳೋರು ಇವರು, ಮಧ್ಯಮ ವರ್ಗದ ತೆರಿಗೆದಾರರು. ಕಡು ಬಡವರು ಜೀವನಾವಶ್ಯಕ ವಸ್ತುಗಳನ್ನು ಖರೀದಿ ಮಾಡಿದಾಗ ಎಷ್ಟು ತೆರಿಗೆ ಕಟ್ಟಬೇಕು ಕಟ್ತಾರೆ. ಜೀವನಾವಶ್ಯಕ ವಸ್ತುಗಳು ನಮ್ಮ ದೇಶದಲ್ಲಿ 5% ತೆರಿಗೆ ಬ್ರ್ಯಾಕೆಟ್ನಲ್ಲಿ ಬರ್ತವೆ, ಅಷ್ಟು ತೆರಿಗೆ ಕಟ್ತಾರೆ. ಆದ್ದರಿಂದ ಈ ಮಧ್ಯಮ ವರ್ಗ ಇದೆಯಲ್ಲ, ನಿಯೋ ಮಿಡ್ಲ್ ಕ್ಲಾಸ್, ಈ ಮಧ್ಯಮ ವರ್ಗದ ಬಗ್ಗೆ ಒಂದು ಕೃತಜ್ಞತೆ ಇರಬೇಕು. ದೇಶದ ಎಕನಾಮಿಯ ಡ್ರೈವಿಂಗ್ ಫೋರ್ಸ್ ಅನ್ನುವ ಕಾರಣಕ್ಕೆ ಅವ್ರಿಗೊಂದು ರಿಲೀಫ್ ಕೊಡುವ ಕೆಲಸವನ್ನು ಇವತ್ತಿನ ಬಜೆಟ್ನಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ಇದು ಅವಶ್ಯಕತೆ ಇತ್ತು, ಮಾಡಲೇಬೇಕಾಗಿತ್ತು. ಇದನ್ನು ಎಕನಾಮಿ ಸ್ಲೋ ಡೌನ್ ಇದೆ, ಭಾರತದಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಇದೆ. ಅದು ಎಲ್ಲಿ ಇನ್ನೊಂದು ರಿಸೆಷನ್ ಬಂದುಬಿಡುತ್ತೇನೋ ಅನ್ನುವ ಭಯ ಇದೆ. ಲಾಸ್ಟ್ ತ್ರೈಮಾಸಿಕದಲ್ಲಿ 7% ಗ್ರೋತ್ ಎಕ್ಸ್ಪೆಕ್ಟೆಡ್ ಇತ್ತು, 5.4%ಗೆ ಬಂದಿದೆ. ಅದು 7.2% ವಾರ್ಷಿಕ ಬೆಳವಣಿಗೆಯ ದರ ಅಂತ ಇದ್ದಂಥ RBI ಅದನ್ನು ರೀಫಿಕ್ಸ್ ಮಾಡಿದೆ. ಇಲ್ಲ, ಒಂದು 6.6 ಆಗ್ಬೋದು ಈ ಸಲ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಆಗಬಹುದು ಅಂತಿದ್ದಾರೆ. ಎಕನಾಮಿಕ್ ಸ್ಲೋ ಡೌನ್ ಇದೆ. ಇಂಥ ಟೈಮ್ನಲ್ಲಿ ಎಕನಾಮಿ ಮತ್ತೆ ರೋಲ್ಔಟ್ ಆಗೋದು ಹೆಂಗೆ, ಮತ್ತೆ ಅದರ ಗಾಲಿ ವೇಗವಾಗಿ ತಿರುಗೋದು ಹೆಂಗೆ? ಜನರಿಗೆ ಪರ್ಚೇಸಿಂಗ್ ಪವರ್ ಇದ್ದಾಗ, ಖರ್ಚು ಮಾಡುವ ಕ್ಷಮತೆ ಜನರಿಗಿದ್ದಾಗ. ಖರ್ಚು ಮಾಡುವ ಕ್ಷಮತೆ ಜನರಿಗಿರಬೇಕು ಅಂದರೆ ಜೇಬ್ನಲ್ಲಿ ದುಡ್ಡು ಇರಬೇಕು. ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ಜಾಸ್ತಿ ಖರ್ಚು ಮಾಡ್ತಾರೆ. ಅವರಿಗೆ ತಿಂಗಳಿಗೆ ಒಂದು 5-6 ಸಾವಿರ ಎಕ್ಸ್ಟ್ರಾ ಉಳಿಸೋದಪ್ಪ, ಇದರಿಂದ ಆಗತ್ತೆ. ಹಾಗೆ ಒಂದು 1 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಸಂಬಳ ಇರೋನಿಗೆ ತಿಂಗಳಿಗೊಂದು 6ರಿಂದ 6.5 ಸಾವಿರ ರೂಪಾಯಿ ಉಳಿಯುತ್ತೆ. ಅಷ್ಟು ಟ್ಯಾಕ್ಸ್ ಕಟ್ತಿದ್ದ ಅಷ್ಟು ಉಳಿಯುತ್ತೆ. ಆ 6ರಿಂದ 6.5 ಸಾವಿರ ಅವನು ಹೊರಗೆ ಹೋಗಿ ಖರ್ಚು ಮಾಡ್ತಾನೆ. ವರ್ಷಕ್ಕೆ 80 ಸಾವಿರ ಉಳಿತಾಯ 1 ಲಕ್ಷ ಸಂಬಳದಾರನಿಗೆ. ಆ 80 ಸಾವಿರವನ್ನು ಅವನು ಏನೋ ಒಂದು ಬೈಕ್ ತಗೊಂಡ, ಅಥವಾ ಯಾವುದೋ ಒಂದು ಸಣ್ಣ ಕಾರಿಗೆ ಡೌನ್ ಪೇಮೆಂಟ್ ಕಟ್ಟಿ EMI ಮೇಲೆ ಕಾರ್ ತಗೊಂಡ. ಹಾಗಾಗತ್ತೆ. ಒಂದು ಬೈಕ್ ಸೇಲ್ ಆದಾಗ, ಒಂದು ಕಾರ್ ಬುಕ್ ಆದಾಗ ಎಕನಾಮಿ ರೋಲ್ ಆಗೋಕ್ಕೆ ಶುರುವಾಗುತ್ತೆ. ಎಕನಾಮಿಗೊಂದು ವೇಗ ಬರುತ್ತೆ. FMCG ಗೂಡ್ಸ್ ಅಂತ ಬರ್ತಾವಲ್ಲ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರೀತಾರೆ. ಅಂದರೆ ಸೋಪು, ಶಾಂಪು, ಇಂಥವೆಲ್ಲ ಅವುಗಳ ಮಾರ್ಕೆಟ್ ಬಿದ್ದಿದೆ, ಸೇಲ್ ಕಡಿಮೆ ಆಗಿದೆ. FMCG ಪ್ರೊಡ್ಯೂಸರ್ಗಳು ಚಿಂತೆ ಅವರಿಗೆ, ಇದು ಯಾಕೆ ಕಡಿಮೆ ಆಗಿದೆ. ಯಾಕಂದರೆ ಅವುಗಳ ಮೇಜರ್ ಗ್ರಾಹಕರು ಮಧ್ಯಮ ವರ್ಗದ ಕೈಯಲ್ಲಿ ದುಡ್ಡಿಲ್ಲ, ಇನ್ಫ್ಲೇಷನ್ ಕಾರಣಕ್ಕೆ. ಅಕ್ಕಿ, ಬೇಳೆ, ತರಕಾರಿ, ಹಾಲು, ಮೊಸರು ತಗೊಂಡು ಉಳಿದಿರೋ ದುಡ್ಡಿನಲ್ಲಿ ಅವನೊಂದು ಶಾಂಪು ತಗೋತಾನೆ, ಒಳ್ಳೆ ಸೋಪ್ ತಗೋತಾನೆ,
ಹಂಗೆ ಆಗ್ತಿಲ್ಲ. ಹಂಗೆ ಆಗಬೇಕು ಅನ್ನೋದಿದ್ದರೆ ಕೈಯಲ್ಲಿ ದುಡ್ಡು ಇರಬೇಕು. ದುಡ್ಡು ಉಳಿಸುವಂಥ ಕೆಲಸವನ್ನು ಈ ಟ್ಯಾಕ್ಸ್ ರಿಬೇಟ್ ಮೂಲಕ ಮಾಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದರು. ಇವತ್ತು ಬಿ ಜೆ ಪಿಯವರ ಎನ್ ಡಿ ಎದವ್ರು ಎಷ್ಟು ಎದುರಿಗಿರೋ ಮೇಜ್ ಕೂಡ್ತಿದ್ರು ಅಂದರೆ ಕೈ ಕೆಂಪಗಾಗಿ ಹೋಗಿರ್ಬೇಕು ಅವರು. ನಿರ್ಮಲಾ ಸೀತಾರಾಮನ್ ಅವರ ಅನೌನ್ಸ್ಮೆಂಟು ಕೇಳಿಸ್ಕಡೆ. Personal income tax reforms with special focus on middle class. Democracy, demography and demand are the key support pillars in our journey towards Vikasit Bharat. The middle class provides strength for India's growth. This government, under the leadership of Prime Minister Modi, has always believed in the admirable energy and ability of the middle class in nation building. Right after 2014, the nil tax slab was raised to 2.5 lakhs of rupees, which was further raised to 5 lakh rupees in 2019 and to 7 lakh rupees in 2023. This is reflective of our government's trust on the middle class taxpayers. I am now happy to announce that there will be no income tax payable up to income of 12 lakh rupees. ನಾವು ಅಧಿಕಾರಕ್ಕೆ ಬಂದಾಗ 2.5 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇರುವಂಥವ್ರು ಟ್ಯಾಕ್ಸ್ ಕಟ್ಟಬೇಕಾಗ್ತಿತ್ತು. ಹಂತ ಹಂತವಾಗಿ ಹೇಳ್ತಾ ಹೋದರು. ಆ ನಂತರ 5 ಲಕ್ಷದ ತನಕ ಆದಾಯ ಇರೋರಿಗೆ ಟ್ಯಾಕ್ಸ್ ಬೇಡ ಅಂದ್ವಿ, 7 ಲಕ್ಷದ ತನಕ ಆದಾಯ ಇರೋರಿಗೆ ಟ್ಯಾಕ್ಸ್ ಬೇಡ ಅಂದ್ವಿ, ಈಗ 12 ಲಕ್ಷದ ತನಕ ಆದಾಯ ಇರೋರಿಗೆ ಟ್ಯಾಕ್ಸ್ ಬೇಡ ಅಂತಿದ್ದೀವಿ ಅಂತ. ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಘೋಷಣೆಗಾಗಿ ಎದ್ದು ಬಂದು ಫೈನಾನ್ಸ್ ಮಿನಿಸ್ಟರ್ಗೆ ಧನ್ಯವಾದಗಳನ್ನು ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.